ಸರ್ ನೋಡಿ, ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಫೈನು ಆಕ್ಷನ್, ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ರೋಡ್ ರಿಪೇರ್ ಮಾಡಲಿಲ್ಲ ಅಂದ್ರೆ ಯಾರ ಮೇಲೆ ಆಕ್ಷನ್ ತಗೊಳ್ಳೋದು ಅಂತ ಸರ್. ಆ್ಯಕ್ಚುಲಿ ಏನು ಕಾಂಟ್ರಾಕ್ಟರ್ ಮೇಲೆ, ಅಲ್ಲಿರೋ ಎ ಮೇಲೆ ಸರ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳ ಮೇಲೇನೂ ಸಹ ಗೂಬೆ ಕೂರಿಸ್ತಾ ಇದ್ದೀವಿ. ಬಟ್ ಅಧಿಕಾರಿಗಳ ಮೇಲೆ ಯಾರೂ ಸಹ ಏನು ಚಾಟಿ ಬೀಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಅದನ್ನು ಕೆಲಸ ಮಾಡಬೇಕಾಯ್ತು. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಬರ್ತಾರೆ ಹೋಗ್ತಾರೆ, ಬಟ್ ಅಧಿಕಾರಿಗಳು ಇದ್ದೇ ಇರ್ತಾರಲ್ಲ. ಆ ಎ ಕೆಲಸ ಏನು? ಅಲ್ಲಿಗೆ ಬಂದುಬಿಟ್ಟು ನಾನು ಮೊನ್ನೆ ಯಾವುದೋ ಒಂದು ಅದೇ ಹೇಳ್ತೀನಲ್ಲ, ನಮಗೆ ಸುನೀಲ್ ಕುಮಾರ್ ಸರ್ ಹೇಳಿದ್ರೆ ಅದಕ್ಕೆ ನಾವು ಹೋಗಿ ಗುಂಡಿ ಮುಚ್ಚ ಮೇಡಮ್ ಹೇಳೋರು, ಲತಾ ಮೇಡಮ್ ಹೇಳೋರು, ಗುರು ನಿನ್ನ ಕೆಲಸ ಗುಂಡಿ ಮುಚ್ಚತ್ತಾನೆ, ನಿನಗೆ ಏನೋ ಚೀಫ್ ಕಮಿಷನರ್ ಬಂದು ಹೇಳಬೇಕು ಅಥವಾ ಯಾವುದೋ ಕಾರ್ಪೊರೇಷನ್ ಕಮಿಷನರ್ ಬಂದು ಹೇಳಬೇಕಾ? ಸೊ ಎಷ್ಟು ಪೊಲಿಟಿಕಲ್ ಲೀಡರ್ಸ್ ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಜವಾಬ್ದಾರಿ, ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಅಧಿಕಾರಿಗಳ ಮೇಲೆ ಇದೆ. ಬಟ್ ಅಧಿಕಾರಿಗಳೇ ಇಲ್ಲಿ ಶಾಮೀಲಾಗೋಗಿದ್ರಲ್ಲ, ಕೆಳಗಡೆಯಿಂದ ಮೇಲ್ಗಡೆವರೆಗೂ ಅದೇ ಆಗೋಗಿಲ್ಲ. ಯಾರು ಬಂದು ಚೀಮಾರಿ ಹಾಕೋರೆ ಮಾತ್ರ ಹೇಳ್ತಾರೆ, ಅದು ಯಾವ ಲೆಕ್ಕಕ್ಕೆ ಬರ್ತದೆ? ಸೊ ಫಸ್ಟ್ ಏನು ಅಂತ ಹೇಳಿದ್ರೆ, ಮಾನ್ಯ ಏನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಬೆಂಗಳೂರು ಏನು ಅಭಿವೃದ್ಧಿ ಸಚಿವರಿಗೆ ಹೇಳೋದೇನು ಅಂತ ಹೇಳಿದ್ರೆ, 4 ಜನ ಅಧಿಕಾರಿಗಳನ್ನ ಕೆಲಸ ಮಾಡದಿರೋನ್ನ ತೆಗೆದಾಕಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸರ್. ರಸ್ತೆ ಗುಂಡಿ ಮುಚ್ಚಿ ಒಂದ್ ಚಿಕ್ಕ ಬ್ರೇಕ್ ಹೋಗೋ ಸಮಯ, ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿದ್ರೆ ಟನಲ್ ರೋಡು ಅಂತಾರೆ. ಅದ್ರ ಜೊತೆಯಲ್ಲಿ ಮತ್ತೊಂದಷ್ಟು ಹೈ ಲೆವೆಲ್ ಪ್ರಾಜೆಕ್ಟ್ ಗಳ ವಿಚಾರ ಆಚೆ ಬರುತ್ತೆ. ಇದು ಸೊಲ್ಯೂಷನ್ ಇದ್ರ ಬಗ್ಗೆ ಮಾತಾಡೋಣ. ಚಿಕ್ಕ ಬ್ರೇಕ್ ಸರ್, ಬ್ರೇಕ್ ಆಗ್ಬಿಡ್ತೀವಿ ಸರ್. ನೋಡಿ, ರಸ್ತೆ ಗುಂಡಿ ಮುಚ್ಚಿ ಅಂತಂದ್ರೆ ಈಗ ಆಗಬಾರ್ದು ಅಂತಲ್ಲ, ಅಭಿವೃದ್ಧಿ ಪೂರ್ವಕವಾಗಿ ಏನೇ ಯೋಜನೆ ಆದ್ರೂ ಜನಪರವಾಗಿದ್ರೆ ಅದನ್ನ ಸ್ವಾಗತಿಸೋಣ. ಟನಲ್ ರಸ್ತೆ ಆಗತ್ತೆ ಅಂತ ಹೇಳಿ ಮಾತನಾಡ್ತಾ ಇರುವ ಡಿ ಕೆ ಶಿವಕುಮಾರ್ ಅವರು, ಬೇಸಿಕ್ ರಸ್ತೆ ಗುಂಡಿ ಮುಚ್ಚೋದ್ರಲ್ಲೂ ಕೂಡ ವಿಳಂಬ ಆಗ್ತಾ ಇರುವಾಗ ಸರ್ಕಾರವನ್ನು ಜನಸಾಮಾನ್ಯರು ಹೇಗೆ ನೋಡ್ಬೇಕು ಅಂತ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲೇ ಘೋಷಣೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು. ಈ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಒಂದು ಇವೆಂಟ್ಗಳು ಮಾಡಿದ್ರು. ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟಿಗೆ ಯಾವ ಥರ ತೊಗೊಂಡೋಗ್ಬೇಕು ಅಂತ ಬ್ರ್ಯಾಂಡ್ ಬೆಂಗಳೂರು. ಇವಾಗ ಬ್ರ್ಯಾಂಡ್ ಬೆಂಗಳೂರು ಇವಾಗ ಹೋಗ್ಬಿಡ್ತು. ಇವಾಗ ನೆಕ್ಸ್ಟ್ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಬಂದಿದ್ದಾರೆ. ಸೊ ಇವಾಗ ಏನಾಗ್ತಿದೆ ಪರಿಸ್ಥಿತಿ ಅಂತಂದರೆ, ಜನ ಏನೋ ಒಂದು ಆಸೆ ಇಟ್ಕೊಂಡಿದ್ರು, ನಮ್ಮ ಬೆಂಗಳೂರು ಆ ಥರ ಇರಬೇಕು, ನಮ್ಮ ಬೆಂಗಳೂರು ಈ ಥರ ಇರಬೇಕು ಅಂತ. ಬರೀ ಇವರು ಅಡ್ವರ್ಟೈಸ್ಮೆಂಟ್ ಮೂಲಕ ಇವತ್ತು ನೋಡಿ, ನಾನು ಅಲ್ಲಿ ನಮ್ಮ ಕಾಂಗ್ರೆಸ್ ವಕ್ತಾರರು ಕೂತಿದ್ದಾರೆ, ಯಂಗ್ ಎನರ್ಜಿಕ್ಕು, ಅವರನ್ನು ನಾನು ಒಂದು ಪ್ರಶ್ನೆಯನ್ನು ಕೊಡ್ತೀನಿ. ಈ 2 ವರ್ಷ ಅವಧಿನಲ್ಲಿ ತಾವು ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ, ಬೆಂಗಳೂರು ಅಭಿವೃದ್ಧಿಗೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತೀರ ಪ್ರತಿನಿತ್ಯ. ಎಷ್ಟು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಅದೆಲ್ಲ ನಾವು ಡೆವಲಪ್ಮೆಂಟ್ ಮಾಡಬಹುದಾಗಿತ್ತು. ಪ್ರತಿನಿತ್ಯ ಎಲ್ಲ ನ್ಯೂಸ್ ಪೇಪರಲ್ಲೂ ಕೂಡ ಫುಲ್ ಮಾಡ್ತಲ್ಲಿ ಕೊಡ್ತಾ ಇದ್ದಾರಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ ನಾವು ಬೆಂಗಳೂರು. ಎಷ್ಟು ಕೋಟಿ ರೂಪಾಯಿ ಇದುವರೆಗೆ ನೀವು ಕೊಟ್ಟಿದ್ದೀರಾ? ಎಲ್ಲ ಇಲಾಖೆಯಿಂದ ನೀವು ಕೊಡ್ತಾ ಇದ್ದೀರಾ, ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತೀವಿ, ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ. ಇವತ್ತು ಬೆಂಗಳೂರಿನವರ ಕೇಳ್ತಾ ಇದ್ದಾರೆ, ಇದೆಲ್ಲ ನೀವು ಗ್ಯಾರಂಟಿ ಕೊಡ್ತಾ ಇರೋದು? ಡಿ ಕೆ ಶಿವಕುಮಾರ್ ಸಾಹೇಬರು ಅಸೆಂಬ್ಲಿನಲ್ಲಿ ಹೇಳಿದ್ರು, ನಾವು ಬೆಂಗಳೂರು ನಗರದಲ್ಲಿ ಬೆಂಗಳೂರು ಸುತ್ತಮುತ್ತ ನಾವು 100 ಎಕರೆಗಳನ್ನ ನಾವು DC ಮೂಲಕ ನಾವು ಗುರುತಿಸ್ತೀವಿ, ಕಸವನ್ನು ತಗೊಂಡಾಗ ಅಲ್ಲಿ ಮಾಡಿ ಒಂದು ಬಯೋ ಗ್ಯಾಸ್ ನಿರ್ಮಾಣ ಮಾಡ್ತೀವಿ ಅಂತ 1 ವರ್ಷದ ಹಿಂದೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ನು ರೆಕಾರ್ಡ್ ಬೇಕಾದ್ರೆ ನಿಮಗೆ ತಗೊಂಬಂದು ಕೊಡ್ತೀನಿ ನಾವು. ಆದರೆ ಇವತ್ತು ಅವ್ರು ಹೇಳಿರ್ಬೋದು, ಇದುವರೆಗೆ ಸರ್ಕಾರಿ ಅಧಿಕಾರಿಗಳು ಇಡೀ ಬೆಂಗಳೂರು ನಗರ ಕಸ 4.5 ಟನ್ ಕಸ, ಬೆಂಗಳೂರು 4.5 ಟನ್ ಕಸ ಬರ್ತಾ ಇದೆಯಲ್ಲ, ರಸ್ತೆಯಲ್ಲಿ ಸುರಿತಾ ಇದ್ದಾರೆ, ಬೇರೆ ಕಡೆ ಸುರಿತಾ ಇದ್ದಾರೆ. ಆದರೆ ಈಗ ಹಿಂದೆ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತೀರಾ, ನಿಮ್ದೇನು ಕೊಡುಗೆ? ಇವಾಗ ರಸ್ತೆಯಲ್ಲಿ ಸುರಿತಾ ಇದ್ದಾರೆ, ದೊಡ್ಡ ಕಾಂಟ್ರಾಕ್ಟ್ಗಳು ಕೋರ್ಟ್ಗೆ ಹೋಗಿದ್ದಾರೆ, ಇವತ್ತು ಸ್ಟೇಗಳು ತೊಗೊಂಬಂದಿದ್ದಾರೆ. ಸುಮಾರು ಕಾಂಟ್ರಾಕ್ಟ್ಗಳು ದುಡ್ಡು ಬಂದಿಲ್ಲ ಅಂತ ಇವತ್ತು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಇವತ್ತು ನಿಮ್ಮ ಸರ್ಕಾರ ಬೆಂಗಳೂರು ಮಹಾನಗರಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ತಾವು ಹೇಳಬೇಕು. ಎಷ್ಟು ಅಡ್ವರ್ಟೈಸ್ಮೆಂಟು. ಜೊತೆಗೆ ನಿನ್ನೆ ಮೋಹನ್ ದಾಸ್ ಪೈ ಅವರು ರಿಪಬ್ಲಿಕ್ ಕನ್ನಡದ ಕಾರ್ಯಕ್ರಮಕ್ಕೆ ಬಂದಿದ್ರು, ಶತಭಿಷ್ ಅವರೇ, ಅವ್ರು ನೇರವಾಗಿ ಹೇಳ್ತಿದ್ದಾರೆ, ನೋಡಿ ಇನ್ಎಫಿಷಿಯನ್ಸಿ ಆಯ್ತಪ್ಪ, ಸರ್ಕಾರದ ನೇರ ಕೆಲಸ ಅಲ್ಲದೆ ಇರಬಹುದು. ಈಗ ಮಿನಿಸ್ಟರ್ಗಳು ಅಥವಾ ಶಾಸಕರು ಹೋಗಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡ್ತಿರುವವರು ಸರಿಯಾಗಿ ಕೆಲಸ ಮಾಡದೆ ಹೋದಾಗ ಅವ್ರ ಮೇಲೆ ಆಕ್ಷನ್ ಅನ್ನೋದು ಕೂಡ ತೆಗೆದುಕೊಳ್ತಾ ಇಲ್ಲ. ಇದರ ನೇರ ದಾಯಿತ್ವ ಸರ್ಕಾರದ ಪ್ರತಿನಿಧಿಗಳಿಗೆ ಬರುತ್ತೆ. ಈ ಇನ್ಎಫಿಷಿಯಂಟ್ ವರ್ಕ್ ಅನ್ನೋದನ್ನ ಟಾಲರೇಟ್ ಮಾಡೋದು ನಮ್ಮ ರಾಜಕಾರಣಿಗಳಿಗೆ ಅಭ್ಯಾಸ ಆಗಿ ಹೋಗಿದೆ. ಇದೇ ಮುಖ್ಯವಾದ ಸಮಸ್ಯೆ ಅನ್ನೋದು ಮೋಹನ್ ದಾಸ್ ಪೈ ಅವರು ವಾದ. ಈ ಇನ್ಎಫಿಷಿಯಂಟ್ ವರ್ಕ್ನ ಟಾಲರೇಟ್ ಮಾಡೋದು ಡಿ ಕೆ ಶಿವಕುಮಾರ್ ಅವರ ಪದ್ಧತಿ ಅಲ್ವೇ ಅಲ್ಲ. ಯಾರೇ ಅಧಿಕಾರಿ ಅವರು ಸರಿಯಾಗಿ ಕರ್ತವ್ಯವನ್ನ, ಅವ್ರ ಕೆಲಸವನ್ನ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಚಾಟಿಯನ್ನ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬರೀ ಕಾಂಟ್ರಾಕ್ಟರ್ಸ್. ಒಂದ್ ನಿಮಿಷ ಮೇಡಮ್ ನೋಡಿ, ಇವಾಗ BBMP ಇತ್ತು, ಯಾಕೆ ನಾವು ಇವಾಗ GBA ಮಾಡ್ತಾ ಇರೋದು? ಜನಸಂಖ್ಯೆ ಬೆಳೆದಿದೆ. ಇವಾಗ ಸರ್ ಹೇಳ್ತಾ ಇದ್ರು ರ್ಯಾಪಿಡ್, ಇದನ್ನ ಸಿಂಪಲ್ ಪಬ್ಲಿಕ್ ಎಕನಾಮಿಕ್ಸ್ ಅಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಅಂತ ಹೇಳ್ತೀವಿ.
ರ್ಯಾಪಿಡ್ ಅರ್ಬನೈಸೇಷನ್ ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ವೇಗವಾಗಿ ಬೆಳೀತಾ ಇರೋದ್ರಿಂದ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಈ ಪ್ರಾಬ್ಲಮ್ಸ್, ಟ್ರಾಫಿಕ್ ಕಂಜೆಷನ್, ವಾಟರ್ ಲಾಗಿಂಗ್, ಇದು ಸಹಜವಾಗಿ ಆಗುವಂತ ವಿಷಯಗಳು. ಅದಕ್ಕೋಸ್ಕರ ನಾವು ಗ್ರೇಟರ್ ಬೆಂಗಳೂರನ್ನ ಸ್ಥಾಪನೆ ಮಾಡಿ ಅಧಿಕಾರಿಗಳನ್ನ ಹೆಚ್ಚಾಗಿ ನೇಮಕವನ್ನ ಮಾಡಿ ಅವರು ಹಗಲು ರಾತ್ರಿ ಕರ್ತವ್ಯವನ್ನ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದೀವಿ. ಇವಾಗ ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತವರ ವಿರುದ್ಧ ಕ್ರಮ ಇಂತಿಂತವ್ರ ಮೇಲಾಗಿದೆ ಅಂತ ಹೇಳಿ ಒಂದು 4 ಉದಾಹರಣೆ ಕೊಡಿ. ಅಲ್ಲ ಮೇಡಮ್, ಇವಾಗ ಯಾರು ಕೆಲಸವನ್ನ ಮಾಡ್ತಾ ಇಲ್ಲ ಅವ್ರು ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಇವಾಗ ಕಾಂಟ್ರಾಕ್ಟರ್ಸ್ ಒಂದ್ ನಿಮಿಷ ಕೇಳಿ, ಕಾಂಟ್ರಾಕ್ಟ್ ನೋಡಿ, ನೀವು IAS ಆಫೀಸರ್ಸ್, IPS, KS ಅವ್ರನ್ನ ಏಕಾಏಕಿ ತೆಗಿಯಕ್ಕಾಗಲ್ಲ. ರೂಲ್ಸ್ ಇದೆ, ಕಾನೂನು ಇದೆ, ಡ್ಯೂ ಪ್ರಾಸೆಸ್ ಇದೆ. ಒಂದ್ ನಿಮಿಷ ಡ್ಯೂ ಪ್ರಾಸೆಸ್ ಇದೆ. ನೀವ್ ಹೇಳೋ ರೀತಿ ಅವ್ರು ಮತ್ತೆ ಕೋರ್ಟಿಗೆ ಹೋಗ್ತಾರೆ. ನೀವ್ ಯಾಕೆ ಇವ್ರನ್ನ ಸಸ್ಪೆಂಡ್ ಮಾಡಿದ್ರಿ ಅಂತ ಇವರೇ ಇವಾಗ ಪೊಲಿಟಿಕಲ್ ಆಗಿ ಡಿಬೇಟ್ ಮಾಡ್ತಾರೆ. ನೋ ಕ್ವೆಶ್ಚನ್, ಅವ್ರಿಗೆ ಚಾಟಿ ಬೀಸುವಂತ ಕೆಲಸ ನಡೀತಾ ಇದೆ. ಅವರು ಕಡಾಖಂಡಿತವಾಗಿ ಅವ್ರಿಗೆ ಕೊಟ್ಟಿರುವಂತ ಕೆಲಸವನ್ನ ಮಾಡ್ಬೇಕು. ಕಾಂಟ್ರಾಕ್ಟರ್ಸ್ ಬಗ್ಗೆ, ಕಾಂಟ್ರಾಕ್ಟರ್ಸ್ ಇವತ್ತು ರೋಡ್ ಹಾಕಿರ್ತಾನೆ, ಆ ರೋಡ್ ಏನಾದ್ರು ತಪ್ಪು ಕಾಮಗಾರಿ ಆಗಿದ್ರೆ ಅವ್ನ ಫಂಡ್ಸ್ ನಾವು ರಿಲೀಸ್ ಮಾಡಲ್ಲ. ಇಂತ ನಿಟ್ಟಿನಲ್ಲಿ ಯಾವ್ದಾದ್ರು ಸರ್ಕಾರ ಕೆಲಸ ಮಾಡಿತ್ತಾ ಇಲ್ಲಿವರೆಗೂ? ಸಾಹೇಬ್ರು ಹೇಳ್ತಾ ಇದ್ರು ಕೋರ್ಟಿಗೆ ಹೋಗಿದ್ದಾರೆ, ಅವ್ರ ಫಂಡ್ಸ್ ಬಂದಿಲ್ಲ. ಸರ್, ರಾಜ್ಯ ಸರ್ಕಾರಗಳೇ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಕೇಂದ್ರ ಸರ್ಕಾರದಿಂದ ಫಂಡ್ಸ್ ಬರ್ತಾ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ಬೆಂಗಳೂರು ನೋಡಿ, ಇದು ಬರೀ ನಮ್ಮ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್ ಅಲ್ಲ. ಎಲ್ಲರೂ ಸಮಗ್ರವಾಗಿ ಜೊತೆಗೆ ಬಂದು BMRDA ಅಥವಾ ಇವಾಗ BDA, BBMP ಎಲ್ಲಾನು ಜೊತೆಗೂಡಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಮೆಟ್ರೋ ಬಗ್ಗೆ ಹೇಳ್ತಾ ಇದ್ರು ಸಾಹೇಬ್ರು, 2,000 ಕೋಟಿ ಕರ್ನಾಟಕದ ಕೊಡುಗೆ ಕೂಡ ಇದೆ. ನಾವು ಎಲ್ಲರೂ ಜನಸಾಮಾನ್ಯರು, ಮೋಹನ್ ದಾಸ್ ಪೈ ಅವ್ರಿಗೆ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಕಿರಣ್ ಮಾಜುಮ್ದಾರ್ ಶಾ ಅಥವಾ ಮೋಹನ್ ದಾಸ್ ಪೈ ಅವ್ರಿಗೆ. ಅವರು ಫೋನ್ ಮಾಡಿ, ಇವತ್ತು ಯಾರಿಗಾದ್ರೂ ಫೋನ್ ಮಾಡಿದ್ರೆ ಸರ್ಕಾರದಲ್ಲಿ ಎತ್ತುವಂಥ ವ್ಯಕ್ತಿ ಯಾರೂ ಇಲ್ಲ. ಅವರು ಕುತ್ಕೊಂಡು ನಮ್ಮ ಜೊತೆ ಸ್ಟೇಕ್ ಹೋಲ್ಡರ್ಸ್ ಆಗಿ ಅವ್ರು ಹೇಳಿ ಸಜೆಷನ್ಸ್ ಅನ್ನ ಕೊಡ್ಲಿ ಆಸ್ ಅ ರಿಯಲ್ ಸ್ಟೇಕ್ ಹೋಲ್ಡರ್. ಅದ್ಬಿಟ್ಟು ನೀವು ಬೆಂಗಳೂರನ್ನ ದೂಷಣೆ ಮಾಡೋದು ಸೋಷಿಯಲ್ ಮೀಡಿಯಾ ಅಲ್ಲಿ ಕುತ್ಕೊಂಡು ಸರಿ ಅಲ್ಲ. ಬೆಂಗಳೂರಿಗೆ ಮಾಡ್ತಾ ಇರುವಂತಹ ಬೆಂಗಳೂರಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಇದು. ಸರ್ಕಾರಿ ಮಿನಿಸ್ಟರ್ ಜೊತೆ, ಅಧಿಕಾರಿಗಳ ಜೊತೆ ಕುತ್ಕೊಂಡು ಮಾಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ನೀವೇ ಹೇಳಿ. ಸರ್, ಇವತ್ತು ನಾವು ಅಧಿಕಾರದಲ್ಲಿ ಇರ್ತೀವಿ, ನಾಳೆ ನೀವು ಬರ್ತೀರಾ, ನಾಳೆ ಇವ್ರು ಬರ್ಬೋದು. ಬಟ್ ಮೋಹನ್ ದಾಸ್ ಪೈ ಅವರು, ಕಿರಣ್ ಮಾಜುಮ್ದಾರ್ ಅವರು ಸೋಷಿಯಲ್ ಮೀಡಿಯಾ ಮಾತಾಡುವಂತದ್ದು ಕೇಳಿಸ್ಕೊಳ್ಳಿ. ನೀವು ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡ್ತಿದ್ದೀರಿ ಸರ್. ಮೋಹನ್ ದಾಸ್ ಪೈ ಅವರು ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ವಿತ್ ಆಕ್ಷನ್ ಪ್ಲಾನ್, ಕೇವಲ ಬ್ಲೇಮ್ ಗೇಮ್ ಅಲ್ಲ, ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನಾಗಬಹುದು ಅನ್ನೋದ್ರ ಆಕ್ಷನ್ ಪ್ಲಾನ್ ಸಮೇತ DK ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ದಾರಂತೆ. ನೀವು ಚೆಕ್ ಮಾಡ್ಕೊಳ್ಳಿ ಸರ್. ನಾಗೇಂದ್ರ ಮನೆ ಕಾಂಗ್ರೆಸ್ ವಕ್ತಾರ ಬಗ್ಗೆ ನಮಗೂ ಗೌರವ ಇದೆ ಸರ್. ನೀವು ಮಾತಾಡುವಂಥ ಸಂದರ್ಭದಲ್ಲಿ ನೋಡಿ, ನೀವೇನಂತಂದ್ರಿ ಉದ್ಯಮಿಗಳ ಬಗ್ಗೆ ನೀವು ಲಘುವಾಗಿ ಮಾತಾಡ್ತಾ ಇದ್ದೀರಾ ಅವರು ಅಂತಕ್ಕಂಥ ಭಾವನೆಯಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಒಂದು ನಿಮಿಷ, ಕರ್ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ಜವಾಬ್ದಾರಿ ಇರತಕ್ಕಂಥ ಮಾತಂತ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಕೆಟ್ಟೋಗ್ತಾ ಇದೆ ಅಂತ ಎಲ್ಲಾರ್ಗೂ ಬೆಂಗಳೂರಿಗೆ ಆಗುವಂತಹ ಹಾನಿ ಎಲ್ಲಾ ರಾಜಕೀಯ ಪಕ್ಷಗಳು ಗಮನದಲ್ಲಿ ಇಟ್ಕೊಂಡು. ಶತವೀಶ್ ಸರ್, ನೀವು ಕೇವಲ ಸೋಷಿಯಲ್ ಮೀಡಿಯಾ ನೋಡಿದ್ದೀರಿ, ಡೆಲಿಗೇಷನ್ ಸಮೇತ ಹೋಗಿ ಸಂಬಂಧಪಟ್ಟ ಸಚಿವರನ್ನ ಹಾಗೆ ನಿಮ್ಮದೇ ಸರ್ಕಾರದ ಪ್ರತಿನಿಧಿಗಳನ್ನ ಅವರೇ ಹೋಗಿ ಮಾತನಾಡಿಸಿದ್ದಾರೆ, ಅದು ನೀವು ನೋಡಿಲ್ಲ ಅಷ್ಟೇ. ಮೇಡಮ್, ನಾನು ಯಾಕೆ ಆ ವಿಷಯನ ಮಾತಾಡಿದೆ, ಉದ್ಯಮಿಗಳ ಬಗ್ಗೆ ಮಾನ್ಯ ಕಾಂಗ್ರೆಸ್ ವಕ್ತಾರರು ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬರು ಉದ್ಯಮಿ ರಾಜೇಶ್ ಅಂತಕ್ಕಂಥವ್ರು, ಬ್ಲ್ಯಾಕ್ ಬಗ್ ಅಂತಕ್ಕಂಥ ಒಂದು ಕಂಪನಿಯವರು ನಿಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಒಂದು ಸಂದೇಶವನ್ನು ಕಳಿಸಿದಂಥ ಸಂದರ್ಭದಲ್ಲಿ ಏನಂತ ಉತ್ತರ ಕೊಟ್ರಿ ನೀವು?
ಒಬ್ಬ ಉದ್ಯಮಿಯಾಗಿ ಅವ್ರಿಗೆ ಏನಂತ ಹೋಗಿದ್ರೆ ಹೋಗ್ರಿ ಅಂತ ಕೊಟ್ರಿ. ಇವ್ರಿಗೂ ಅಷ್ಟೇನೆ, ನೀವು 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 ಸೆಷನ್ಗಳು ಕೊಡಿದೆ, ಸೆಷನ್ ಕೊಟ್ಟು ಬೆಂಗಳೂರು ಬಿಡ್ತಾ ಇದೀವಿ, ಬೆಂಗಳೂರನ್ನ ಬಿಡ್ತಾ ಇಲ್ಲ ಅಂತ. ಇವಾಗ ಉದ್ಯಮಿಗಳು ಸರ್ಕಾರದ ಮೇಲೆ ಪ್ರಭಾವವನ್ನ ಬೀರಕ್ಕಾಗಲ್ಲ. ಥ್ರೆಟನ್ ಮಾಡಬೇಡಿ ಅಂತ ಹೇಳಿ, ಥ್ರೆಟನ್ ಮಾಡಬಾರ್ದು ಸರ್ಕಾರನ. ಬೆಂಗಳೂರು ನಾಳೆ ಬಿಜೆಪಿ ಸರ್ಕಾರದ ವಿರುದ್ಧನೂ ಹಂಗೆ ಮಾಡ್ತಾರೆ. ಸರ್, ಅಸಹಾಯಕತೆಯನ್ನ ತೋಡ್ಕೊಳ್ಳೋದು ಥ್ರೆಟನ್ ಅಂತ ನೀವು ನಾಗೇಂದ್ರ ಜೆಡಿಎಸ್ ವಕ್ತಾರರ ಸಮಯ ಅವ್ರು ಮುಗಿಸ್ಲಿ. ಮೇಡಮ್ ನೋಡಿ, ಬೆಂಗಳೂರು ನಗರದಲ್ಲಿ 1,22,00,000 ವಾಹನಗಳಿದೆ ಮೇಡಮ್. 1,22,00,000 ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಣ್ಣ. 4,200 ಜನ ಟ್ರಾಫಿಕ್ ಪೊಲೀಸ್ ಅವರು ಇದ್ದಾರೆ ಅಣ್ಣ. 1,22,00,000 ಗಾಡಿಗಳನ್ನ ಹೆಂಗೆ ನೀವು ಮೇಂಟೈನ್ ಮಾಡೋಕ್ಕಾಗ್ತದೆ? ದಯಮಾಡಿ ಎಷ್ಟು ನೀವು ಸಿಗ್ನಲ್ಗಳಲ್ಲಿ ಒಂದು ಇದನ್ನ CC ಕ್ಯಾಮ್ರಾಗಳು ಹಾಕಿದ್ದೀರಾ? ಈಗ ಮೂಲಭೂತ ಸೌಕರ್ಯಗಳ ವಿಷಯಕ್ಕೆ ಮಾತಾಡೋದಾದ್ರೆ ಅವ್ರು ಕಾರ್ಪೊರೇಟರ್ ಆಗಿ ML ಆಗಿ ತುಂಬಾ ಅನುಭವ ಇದೆ. ಒಂದ್ಸತಿ ಮಳೆ ಬಂದ್ರೆ ಡ್ರೈನೇಜ್ ವಾಟರ್ ಹೋಗ್ಲಿಲ್ಲ ಅಂತಂದ್ರೆ ಅದ್ರ ಮೇಲೆ 10 ಸತಿ ಗಾಡಿಗಳು ಹತ್ತಿದ್ರೆ ಹೋಲಾಗುತ್ತೆ ಅದು. ನೀವು ಅದಕ್ಕೆ ನೀರು ಹೋಗೋದಕ್ಕೆ ಏನು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ? ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಯಾಕೆ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂದ್ರೆ ಮೊನ್ನೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಏನಂತ ಹೇಳಿದ್ರು, ಮಂಜುನಾಥ್ ಅವ್ರು ಏನಂತ ಹೇಳಿದ್ರು, ನವೆಂಬರ್ ನೀವು ದುಡ್ಡು ನಮಗೆ ಕೊಡೋ ಕ್ಲಿಯರ್ ಮಾಡಿದ್ರೆ ಮಾತ್ರ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡಲ್ಲ. ಈ ರೀತಿ ಬೆದರಿಕೆ ಹಾಕಬಾರ್ದು ಕಾಂಟ್ರಾಕ್ಟರ್. ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇರೋದು ಇವಾಗ ಕಾಂಗ್ರೆಸ್ ಸರ್ಕಾರ. 40% ಭ್ರಷ್ಟ ಸರ್ಕಾರ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಅವಾಗಿನ ಕಾಂಟ್ರಾಕ್ಟರ್ ಪತ್ರ ಬರೆದಿದ್ರು ಪ್ರಧಾನಿ ಮೋದಿಗೆ, ಪ್ರಧಾನಿ ಮೋದಿಗೆ ಮಾಡಿದ್ರು. ಬಿಜೆಪಿ ಅವರು ಕೆಲಸನೇ ನಡೆದಿಲ್ಲ, ಕೆಲಸನೇ ಆಗಿಲ್ಲ, ಅದ್ರ ದುಡ್ಡನ್ನ ಗ್ರಾಂಟ್ ಮಾಡಿಬಿಟ್ಟಿದ್ರಿ. ಇದನ್ನೆಲ್ಲ ಈ ಭ್ರಷ್ಟಾಚಾರವನ್ನ ತನಿಖೆ ಮಾಡಬೇಕಲ್ಲ, ಅದಕ್ಕೆ ನಿಲ್ಲಿಸಿ. ಯಾರ್ಯಾರು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಮಾಡಿದ್ದಾರೆ ಅವ್ರಿಗೆ ದುಡ್ಡನ್ನ ಕೊಡ್ತೀವಿ. ಅಣ್ಣ ಅವರೇ ಕೂತ್ಕೊಂಡು ಆ ಸ್ಕೂಲ್ ವ್ಯಾನ್ ಅಲ್ಲಿ ವಿಡಿಯೋ ಮಾಡ್ತಾರೆ. 13 ಕಿಲೋಮೀಟರ್ ನಾವು ಬರೋದಕ್ಕೆ ಡೈರಿ ಸ್ಕೂಲ್ಗೆ 2 ಅವರ್ ಬೇಕಾಗ್ತದೆ ಅಂತಕ್ಕಂಥದ್ದನ್ನ ತೆಗೆದು ಸೋಷಿಯಲ್ ಮೀಡಿಯಾಗ ಹಾಕ್ತಾರೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ? ಯಾಕೆ ನೀವು ಟ್ರಾಫಿಕ್ ನ ಇವತ್ತು ಇದು ಮಾಡ್ತಾ ಇಲ್ಲ? ಸ್ಕೂಲ್ ಮಕ್ಕಳು ಅಂದಾಗ ಉಷಾ ಅವರೇ, ಬೆಳ್ಳಂದೂರು, ಸರ್ಜಾಪುರ, ವೈಟ್ ಫೀಲ್ಡ್, ವರ್ತೂರು ಹಾಗೆ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಸರಿಸುಮಾರು 25,000 ಮಕ್ಕಳು ಟ್ರಾಫಿಕ್ ನಲ್ಲಿ ಪ್ರತಿನಿತ್ಯ 2 ಗಂಟೆ ಸಮಯ ಅವರು ಅನಿವಾರ್ಯವಾಗಿ ಕಳೆಯೋ ಪರಿಸ್ಥಿತಿ ಇದೆ ಅಂತ ಹೇಳಿ ಒಂದು ಪಿಟಿಷನ್ ಕೂಡ ಫೈಲ್ ಆಗಿದೆ. ಇದು ಬೆಂಗಳೂರಿನ ಶಾಲಾ ಕಾಲೇಜು ಮಕ್ಕಳ ಅಸಹಾಯಕ ಪರಿಸ್ಥಿತಿ. ಇದು ನಾವು ಇನ್ನೂ ಕೂಡ ಇದರಲ್ಲೂ ಪೊಲಿಟಿಕಲ್ ಬ್ಲೇಮ್ ಗೇಮ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅನಿವಾರ್ಯವಾಗಿ ಇಲ್ಲಿ ಕಲಿಯೋ ಮಕ್ಕಳು ಕಲಿಯೋಕ್ಕೂ ಬೇರೆ ಕಡೆಯಲ್ಲಿ, ಕಲ್ತಾದ ನಂತರ ದುಡಿಯೋಕ್ಕೂ ಬೇರೆ ಕಡೆಯಲ್ಲಿ ಹೋಗೋಕೆ ನಾವೇ ಅವಕಾಶ ಮಾಡ್ಕೊಡ್ತೀವಿ. ಅದು ಒಂದೇ ಅಲ್ಲ, ಶಾಲಾ ಮಕ್ಕಳು ಅಂತ ನೀವು ಹೇಳಿದ್ಮೇಲೆ ಈಗ 2 ಅವರ್ ಅವ್ರು 3 ಅವರ್ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಅವ್ರು ಕಂಪ್ಲೀಟ್ ಎನರ್ಜಿ ಡ್ರೈನ್ ಔಟ್ ಆಗೋಗುತ್ತೆ. ಸಣ್ಣ ಮಕ್ಳು ಇರ್ತಾರೆ, ಅಂತ ಮಕ್ಕಳಿಗೂ ಇವತ್ತು ಎಂಥ ಸ್ಥಿತಿ ಬಂದಿದೆ ಅಂದರೆ ಗುಂಡಿಗಳ ಬಗ್ಗೆ ಮಾತಾಡ್ತಾರೆ ಸಣ್ಣ ಮಕ್ಕಳು, ಅವ್ರು ಎಷ್ಟು ಚೆನ್ನಾಗಿ ಹಾಡುಗಳು ಹೇಳ್ತಾರೆ. ಅಂಥ ಸ್ಥಿತಿಗಳಿಗೆ ಇವತ್ತು ಸರ್ಕಾರ ತೊಗೊಂಡು ಬಂದಿದ್ದಕ್ಕೆ ಅವ್ರಿಗೆ ಅವಮಾನ ಆಗಬೇಕು. ನಾನು ಭಾಳಷ್ಟು ಕಾರ್ಯಕ್ರಮಗಳು ಹೇಳ್ತೀನಿ, ನಮಗಲ್ಲ ಅವಮಾನ, ಸರ್ಕಾರಗಳಿಗೆ ಅವಮಾನ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಕಟ್ಟಿ ನಮ್ಮ ಮಕ್ಕಳನ್ನ ನಾವು ಗಾಡೀಲಿ ಕಳಿಸಿ ಪಾಪ ಅವು 2 ಅವರ್ ವೆಯ್ಟ್ ಮಾಡಿ ಆಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ನಾವು ಬರ್ತೀವ ಇಲ್ವಾ ಗ್ಯಾರಂಟಿನೂ ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ರು ವಾಪಸ್ ಬರ್ತಾರಾ ಅಂತಲೂ ಗ್ಯಾರಂಟಿ ಇಲ್ಲ. ಅಂಥ ಸ್ಥಿತಿಗಳು